ನಮಸ್ಕಾರ ಆತ್ಮೀಯರೇ, ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ. ಸಚಿವ ಸಂಪುಟ ವಿಸ್ತರಣೆ ಪದೇ ಪದೇ ಮುಂದಕ್ಕೆ ಹೋಗ್ತಾ ಇದೆ. ಇದಕ್ಕೆ ಕಾರಣ ಏನು ಅನ್ನೋದು ಮಾತ್ರ ಗೊತ್ತಾಗ್ತಾ ಇಲ್ಲ. ಡಿಕೆಶಿ ಸಿಎಂ ಆಗಿ 2 ತಿಂಗಳಾದ್ರೂ ಸಂಪುಟ ವಿಸ್ತರಣೆ ಆಗಿಲ್ಲ. ಇದಕ್ಕೆ ದಿಲ್ಲಿ ನಾಯಕರ ವಿಳಂಬ ನೀತಿ ಕಾರಣ ಅಂತ ಇಷ್ಟು ದಿನ ಸುದ್ದಿ ಆಗ್ತಾ ಇತ್ತು. ಆದ್ರೆ ಅಸಲಿ ಕಹಾನಿಯೇ ಬೇರೆ ತರ ಕೇಳ್ತಾ ಇದೆ. ಸಿದ್ದರಾಮಯ್ಯರ ರಣವ್ಯೂಹ ಭೇದಿಸೋದಕ್ಕೆ ಡಿಕೆಶಿ ದೊಡ್ಡ ಪ್ಲಾನ್ ಮಾಡಿದ್ದಾರಂತೆ. ಒಂದು ಕಾಲದ ಶಿಷ್ಯನಿಗೆ ಶಾಕ್ ಕೊಡಲು ಹೊರಟಿದ್ದ ಸಿದ್ದುಗೆ ಸಿಎಂ ಡಿಕೆಶಿಯೇ ಮಾಸ್ಟರ್ ಸ್ಟ್ರೋಕ್ ಕೊಡಲು ಮುಂದಾಗಿದ್ದಾರೆ ಅನ್ನೋ ಸುದ್ದಿ ಹೊರಬಿದ್ದಿದೆ. ಸಿದ್ದರಾಮಯ್ಯ ಊಹಿಸದಂತಹ ಹೆಜ್ಜೆಯನ್ನ ಡಿಕೆಶಿ ಇಟ್ಟಿದ್ದು ಕಾಂಗ್ರೆಸ್ನಲ್ಲಿ ಹೊಸ ಕ್ರಾಂತಿ ಶುರುವಾಗ್ತಾ ಇದೆ. ಹಾಗಾದ್ರೆ ಸಿದ್ದರಾಮಯ್ಯಗೆ ಡಿಕೆ ಕೊಟ್ಟ ಶಾಕ್ ಏನು? ಸಿದ್ದು ಮಾಡ್ಕೊಂಡಿದ್ದ ಲೆಕ್ಕಾಚಾರಗಳನ್ನೆಲ್ಲ ಉಲ್ಟಾ ಪಲ್ಟಾ ಮಾಡಿದ್ಯಾಕೆ? ಇದೆಲ್ಲದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋನ ಕೊನೆಯವರೆಗೂ ನೋಡಿ, ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ. ಡಿಕೆ ಸಂಪುಟಕ್ಕೆ ಕಾಕ್ರೋಚ್ ಕಾಟ. ಆತ್ಮೀಯರೇ, ಡಿಕೆಶಿ ತಮ್ಮ ಸರ್ಕಾರದ ಸಂಪುಟ ವಿಸ್ತರಣೆ ಮಾಡೋದಕ್ಕೆ ತುದಿಗಾಲಲ್ಲಿ ನಿಂತಿದ್ದಾರೆ. ಇದೇ ಕಾರಣಕ್ಕೆ ದಿಲ್ಲಿಗೆ 3-4 ಬಾರಿ ಹೋಗಿ ಬಂದಿದ್ದಾಯಿತು. ಮೇಲಿಂದ ಮೇಲೆ ಸಭೆಯನ್ನು ನಡೆಸಿದ್ರು. ಆಗೆಲ್ಲ ದಿಲ್ಲಿ ನಾಯಕರಿಗೆ ರಾಜ್ಯ ನಾಯಕರು ಕೊಟ್ಟ ಪಟ್ಟಿ ಇಷ್ಟ ಆಗಿರಲಿಲ್ಲ. ದಿಲ್ಲಿ ನಾಯಕರ ತಲೆಯಲ್ಲಿ ಅದೇನು ಓಡ್ತಿದೆಯೋ ಗೊತ್ತಿಲ್ಲ. ಆದ್ರೆ ಸಿಎಂ ಡಿಕೆಶಿ ಹಾಗೂ ಸಿದ್ದರಾಮಯ್ಯ ಕೊಟ್ಟ ಪಟ್ಟಿಯನ್ನ ರಾಹುಲ್ ಗಾಂಧಿ ಒಪ್ಪಿಲ್ಲ. 2 ಬಾರಿ ಕೂಡ ರಾಜ್ಯ ನಾಯಕರು ಮಾಡಿಕೊಂಡು ಹೋದ ಪಟ್ಟಿಯನ್ನ ವಾಪಸ್ ಕಳಿಸಿದ್ದಾರೆ. ಎಲ್ಲ ಅಂದ್ಕೊಂಡಂತೆ ಆಗಿದ್ರೆ ಡಿಕೆಶಿ ಸಂಪುಟ ವಿಸ್ತರಣೆಯೇ ಆಗಿ ತಿಂಗಳಾಗಬೇಕಿತ್ತು. ಮೊದಲಿಗೆ ರಾಹುಲ್ ಗಾಂಧಿ 15 ದಿನ ವಿದೇಶ ಪ್ರವಾಸಕ್ಕೆ ಹೋಗಿದ್ರು. ಆಮೇಲೆ 15 ದಿನ ಪಟ್ಟಿ ಫೈನಲ್ ಮಾಡೋದ್ರಲ್ಲೇ ವಿಳಂಬ ಆಯಿತು. ಈಗ ಕಾಕ್ರೋಚ್ ಕಾಟ ಶುರುವಾಗಿದೆ. ಈ ಹಂಗಾಮ ಮುಗಿಯೋವರೆಗೂ ಸದ್ಯದ ಮಟ್ಟಿಗೆ ಸಂಪುಟ ವಿಸ್ತರಣೆಯಾಗಲ್ಲ. ಯಾಕಂದ್ರೆ ನೀಟ್ ಹಗರಣವನ್ನ ಮುಂದಿಟ್ಕೊಂಡು ಕಾಕ್ರೋಚ್ ಜನತಾ ಪಾರ್ಟಿ ದೊಡ್ಡ ಮಟ್ಟದಲ್ಲಿ ಆಂದೋಲನ ಸೃಷ್ಟಿಸಿದೆ. ದೇಶವ್ಯಾಪಿ ಮೋದಿ ಸರ್ಕಾರದ ವಿರುದ್ಧ ಕೂಗು ಕೇಳುವಂತೆ ಮಾಡಿದೆ. ಇದನ್ನೇ ಅಸ್ತ್ರ ಮಾಡಿಕೊಂಡ ಕಾಂಗ್ರೆಸ್ ನಾಯಕರು ಕಾಕ್ರೋಚ್ ಪಾರ್ಟಿಯ ನಡೆಯನ್ನ ಹೈಜಾಕ್ ಮಾಡೋದಕ್ಕೆ ಸಜ್ಜಾಗಿದ್ದಾರೆ. ಅವರಿಗಿಂತಲೂ ಒಂದು ಹೆಜ್ಜೆ ಮುಂದೆ ಹೋಗಿ ಪ್ರತಿಭಟನೆ ಮಾಡ್ತಿದ್ದಾರೆ. ಮೊನ್ನೆಯಿಂದ ದೆಹಲಿಯಲ್ಲಿ ಶುರುವಾಗಿರೋ ಹಂಗಾಮ ದಿನೇ ದಿನೇ ಜಾಸ್ತಿ ಆಗ್ತಾ ಇದೆ. ಹೀಗಾಗಿ ಈ ಹೋರಾಟದ ಕಡೆಗೆ ಕಾಂಗ್ರೆಸ್ ನಾಯಕರು ಹೆಚ್ಚಿನ ಗಮನ ಹರಿಸಿದ್ದಾರೆ. ಅದೇನು ಹೇಳ್ತಾರಲ್ಲ, ಎಣ್ಣೆ ಬಂದ ಹೊತ್ತಲ್ಲಿ ಕಣ್ಮುಚ್ಕೊಂಡ್ರು ಅನ್ನುವಂತಾಗಬಾರದು ಅಂತ ನೀಟ್ ಹೋರಾಟದ ಕಡೆಗೆ ಹೆಚ್ಚಿನ ಗಮನ ಕೊಟ್ಟಿದ್ದಾರೆ. ಇದೇ ಕಾರಣಕ್ಕೆ ಡಿಕೆಶಿಯ ಸಂಪುಟ ಸದ್ಯಕ್ಕೆ ಆಗೋ ಲಕ್ಷಣ ಕಾಣ್ತಾ ಇಲ್ಲ. ಆತ್ಮೀಯರೇ, ನಿನ್ನೆವರೆಗೂ ಒಂದು ಸುದ್ದಿ ಹರಿದಾಡ್ತಾ ಇತ್ತು. ಜಾರಕಿಹೊಳಿ ಹಾಗೂ ಸಿದ್ದರಾಮಯ್ಯ ನಡುವಿನ ಮುನಿಸು ದೂರ ಆಗಿದೆ. ತಮ್ಮ ಶಿಷ್ಯನಿಗೆ ಪಟ್ಟ ಕಟ್ಟೋದಕ್ಕೆ ಸಿದ್ದರಾಮಯ್ಯ ಭಾರಿ ಪ್ಲಾನ್ ಮಾಡ್ಕೊಂಡಿದ್ದಾರೆ ಅಂತ. ಆದ್ರೆ ಈಗ ಕೇಳಿ ಬರ್ತಾ ಇರೋ ಸುದ್ದಿಯೇ ಬೇರೆ. ಸಿದ್ದರಾಮಯ್ಯ ಹಾಗೂ ಜಾರಕಿಹೊಳಿ ನಡುವಿನ ಮುನಿಸು ಮರೆಯಾದಂತೆ ಕಾಣ್ತಾ ಇಲ್ಲ. ಏನು ಮೊನ್ನೆಯಿಂದ ಕೇಳಿ ಬರ್ತಾ ಇದೆಯಲ್ಲ, 2 ಡಿಸಿಎಂ ಪಟ್ಟದ ಸುದ್ದಿ. ಇದು ಸಿದ್ದರಾಮಯ್ಯ ಹೂಡಿದ ತಂತ್ರ ಅಲ್ಲವಂತೆ. ಸಿಎಂ ಡಿಕೆಶಿಯೇ ಮಾಡಿದ ಮಾಸ್ಟರ್ ಪ್ಲಾನ್ ಅಂತೆ. ಈ ಮೂಲಕ ಸಿದ್ದರಾಮಯ್ಯ ಅಸ್ತ್ರಕ್ಕೆ ಪ್ರತಿ ಅಸ್ತ್ರ ಹೂಡಿದ್ದಾರೆ ಅನ್ನೋ ಮಾತು ಕೇಳಿ ಬರ್ತಾ ಇದೆ. ಯಾಕಂದ್ರೆ ಡಿಕೆಶಿ ಸಿಎಂ ಆದ ದಿನದಿಂದಲೂ ಸಿದ್ದು ಹಾಗೂ ಜಾರಕಿಹೊಳಿ ಮಧ್ಯೆ ಎಲ್ಲವೂ ಸರಿಯಿಲ್ಲ ಅನ್ನೋ ಸುದ್ದಿ ಹರಿದಾಡ್ತಾ ಇದೆ. ಇದರ ಬೆನ್ನಲ್ಲೇ ಜಾರಕಿಹೊಳಿ ಕನಸು ಕಾಣ್ತಾ ಇದ್ದ ಕೆಪಿಸಿಸಿ ಅಧ್ಯಕ್ಷ ಹುದ್ದೆ ಸಿದ್ದು ಆಪ್ತ ಬಿಕೆ ಹರಿಪ್ರಸಾದ್ ಪಾಲಾಗಿತ್ತು. ಅಲ್ಲದೆ ಈ ಬಾರಿಯ ಸಂಪುಟ ವಿಸ್ತರಣೆ ವೇಳೆ ಅಧ್ಯಕ್ಷ ಸ್ಥಾನದ ಜೊತೆಗೆ ಸಚಿವ ಸ್ಥಾನವನ್ನು ಬಿಕೆ ಹರಿಪ್ರಸಾದ್ಗೆ ನೀಡೋದಕ್ಕೆ ಸಿದ್ದು ಪ್ಲಾನ್ ಮಾಡಿದ್ದಾರೆ. ದಿಲ್ಲಿ ನಾಯಕರಿಗೆ ಒತ್ತಡ ಹೇರುವ ಮೂಲಕ ಹರಿಪ್ರಸಾದ್ಗೆ ಮಂತ್ರಿ ಸ್ಥಾನ ಕರುಣಿಸ್ತಾರೆ ಅನ್ನೋ ಸುದ್ದಿ ಓಡಾಡ್ತಾ ಇತ್ತು. ಈ ಮೂಲಕ ಜಾರಕಿಹೊಳಿ ಕಂಡಿದ್ದ ಕನಸಿನ ಕುರ್ಚಿ ಮೇಲೆ ಹರಿಪ್ರಸಾದ್ರ ಪಟ್ಟಾಭಿಷೇಕ ಮಾಡಲಾಗ್ತಾ ಇದೆ ಅನ್ನೋ ಗುಸುಗುಸು ಎದ್ದಿತ್ತು. ಇದರ ಬೆನ್ನಲ್ಲೇ ಈಗ ಡಿಕೆಶಿ ದೊಡ್ಡ ಪ್ಲಾನ್ ಮಾಡಿದ್ದಾರಂತೆ. ಜಾರಕಿಹೊಳಿಗೆ ಪಟ್ಟ ಕಟ್ಟೋದಕ್ಕೆ ರಾಜಕೀಯದ ಪಗಡೆ ಆಟ ಶುರು ಮಾಡಿದ್ದಾರೆ. ಎಲ್ಲಾ ಸಮುದಾಯಗಳನ್ನ ಹಿಡಿತದಲ್ಲಿಟ್ಟುಕೊಳ್ಬೇಕು ಅನ್ನೋ ಅಸ್ತ್ರ ಪ್ರಯೋಗಿಸಿರೋ ಡಿಕೆಶಿ ಈಗಿರೋ 1 ಡಿಸಿಎಂ ಹುದ್ದೆ ಜೊತೆಗೆ 2 ಡಿಸಿಎಂ ಸ್ಥಾನ ರಚಿಸಬೇಕು ಅನ್ನೋ ಡಿಮ್ಯಾಂಡ್ ಇಟ್ಟಿದ್ದಾರೆ. ಆ 2 ಸ್ಥಾನಕ್ಕೆ ಒಂದು ಎಸ್ಟಿ ಸಮುದಾಯದ ಜಾರಕಿಹೊಳಿ, ಇನ್ನೊಂದು ಲಿಂಗಾಯತ ಸಮುದಾಯದ ಎಂಬಿ ಪಾಟೀಲ್, ಇವರಿಬ್ಬರಿಗೂ ಪಟ್ಟ ಕಟ್ಟೋ ಮೂಲಕ ರಾಜ್ಯದ ದೊಡ್ಡ ಸಮುದಾಯಗಳನ್ನ ಕಾಂಗ್ರೆಸ್ ಪಕ್ಷ ಹಿಡಿತದಲ್ಲಿ ಇಟ್ಕೊಂಡಂತೆ ಆಗುತ್ತೆ ಅನ್ನೋದು ಡಿಕೆಶಿ ಪ್ಲಾನ್. ಇದರ ಹಿಂದೆ ಜಾರಕಿಹೊಳಿಗೆ ಪಟ್ಟ ಕಟ್ಟಿದಂತೆಯೂ ಆಗುತ್ತೆ. ಸಿದ್ದರಾಮಯ್ಯ ಮಾಡಿದ ಬಿಕೆ ಹರಿಪ್ರಸಾದ್ ಪ್ಲಾನ್ಗೆ ಟಕ್ಕರ್ ಕೊಟ್ಟಂತೆಯೂ ಆಗುತ್ತೆ ಅನ್ನೋ ಅಸ್ತ್ರ ಹೂಡಿದ್ದಾರೆ ಅನ್ನೋ ಮಾತು ಕೇಳಿ ಬರ್ತಾ ಇದೆ. ಆತ್ಮೀಯರೇ, ಹೈಕಮಾಂಡ್ ನಾಯಕರು ಏನಾದ್ರೂ 2 ಡಿಸಿಎಂ ಹುದ್ದೆ ಸೃಷ್ಟಿಗೆ ಅವಕಾಶ ನೀಡಿದ್ದೇ ಆದಲ್ಲಿ ನಿಜಕ್ಕೂ ಡಿಕೆಶಿಗೆ ದೊಡ್ಡ ಗೆಲುವು ಸಿಕ್ಕಂತಾಗುತ್ತೆ.
ಯಾಕಂದ್ರೆ ಯಾವುದೇ ಸಮುದಾಯದ ನಾಯಕರು ತಮ್ಮ ಸಮುದಾಯಕ್ಕೆ ಸಚಿವ ಸ್ಥಾನ ಸಿಕ್ಕಿಲ್ಲ ಅಂತ ಸಿಡಿದೇಳೋದಕ್ಕೆ ಆಗಲ್ಲ, ಹೆಚ್ಚಿನ ಮನ್ನಣೆ ಸಿಕ್ಕಿಲ್ಲ ಅಂತ ಪ್ರಶ್ನೆ ಮಾಡೋದಿಕ್ಕೂ ಆಗಲ್ಲ. ಯಾಕಂದ್ರೆ ಸಚಿವ ಸ್ಥಾನದ ವಿಷಯದಲ್ಲಿ 3 ಸಮುದಾಯಗಳು ಮಾತ್ರ ದೊಡ್ಡ ಮಟ್ಟದಲ್ಲಿ ಸಚಿವ ಸ್ಥಾನಕ್ಕೆ ಬೇಡಿಕೆ ಇಡ್ತಾ ಇದೆ. ಮೊದಲಿಗೆ ಲಿಂಗಾಯತ, ಆಮೇಲೆ ಹಿಂದುಳಿದ, ಬಳಿಕ ಒಕ್ಕಲಿಗ ಕೋಟಾದಲ್ಲಿ ಡಿಕೆಶಿಯೇ ಸಿಎಂ ಆಗಿದ್ದಾರೆ. ಇನ್ನು ದಲಿತ ಕೋಟಾದಲ್ಲಿ ಪರಂಗೆ ಪಟ್ಟ ಕಟ್ಟಿದ್ದಾರೆ. ಇನ್ನುಳಿದಂತೆ ಲಿಂಗಾಯತದಲ್ಲಿ ಎಂಬಿ ಪಾಟೀಲ್ ಹಾಗೂ ಎಸ್ಟಿಯಲ್ಲಿ ಜಾರಕಿಹೊಳಿಗೆ ಡಿಸಿಎಂ ಸ್ಥಾನ ಕರುಣಿಸಿದ್ರೆ ಡಿಕೆಶಿಯ ಅರ್ಧ ಸಮಸ್ಯೆಗೆ ಪರಿಹಾರ ಸಿಕ್ಕಂತೆ. ಯಾಕಂದ್ರೆ ಸಚಿವ ಸ್ಥಾನ ಪ್ರಕಟ ಆದ ಮೇಲೂ ಸಮುದಾಯದ ನಾಯಕರು ದಂಗೆ ಹೇಳೋದು ಕಮ್ಮಿ ಆಗಲಿದೆ. ಆತ್ಮೀಯರೇ, ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ.